ಹೆಲೋ ಮಮ್ಮೀಸ್, ಅವಾಗ ನಮ್ಮ ಮಕ್ಕಳಿಗೆ ಕೋಲ್ಡ್ ಅಂಡ್ ಕಫ್ ಆಗ್ತಾನೆ ಇರುತ್ತೆ. ಸೊ ದಟ್ ನಾವು ಹಾಸ್ಪಿಟಲ್ಗೆ ಹೋಗಿ ಮೆಡಿಸಿನ್ ಕೊಡ್ತಾ ಇರ್ತೀವಿ. ಅದಕ್ಕಿಂತ ಮುಂಚೆ ಈ ಥರ ಹೋಮ್ ರೆಮಿಡಿನೂ ಕೂಡ ಟ್ರೈ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಯಾವಾಗೂ ಮೆಡಿಸಿನ್ ಕೊಡೋದು ಕೂಡ ಮಕ್ಕಳಿಗೆ ಒಳ್ಳೇದಲ್ಲ. ಇನ್ನು ಆಲ್ಮೋಸ್ಟ್ ಎಲ್ಲ ಅಮ್ಮಂದ್ರಿಗೂ ಗೊತ್ತಿರುತ್ತೆ ಈ ದೊಡ್ಡ ಪತ್ರೆ ಎಲೆ. ಈ ಗಿಡನ ಎಲ್ಲರ ಮನೆ ಹತ್ರ ಒಂದೊಂದು ಇಟ್ಕೊಂಡ್ರೆ ತುಂಬಾನೇ ಯೂಸ್ ಆಗುತ್ತೆ ಅನ್ಬೋದು. ಈ ನಮ್ಮ ಮಕ್ಕಳಿಗೋಸ್ಕರನೇ ಅಂತಲ್ಲ, ದೊಡ್ಡವ್ರಿಗೂ ಕೂಡ ಇದು ತುಂಬಾನೇ ಯೂಸ್ ಆಗುತ್ತೆ. ಬಟ್ ಕೊಡೋ ರೀತಿ ಬೇರೆ ಬೇರೆ ತರ ಇರುತ್ತೆ. ದೊಡ್ಡವ್ರಿಗೊಂಥರ, ಚಿಕ್ಕ ಮಕ್ಳಿಗೊಂಥರ. ಇವತ್ತು ನಮ್ಮ ಪಾಪುಗೆ ಯಾವ ತರ ಕೊಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಹಾಗೆ ಒಂದು 4 ಎಲೆನ ಕಿತ್ಕೊಂಡು ಅದನ್ನ ಲೈಟ್ ಆಗಿ ಪ್ರೆಸ್ ಮಾಡ್ದಿರಾನೆ ಅದನ್ನ ನೀಟಾಗಿ ತೊಳ್ಕೊಬೇಕು ನೀರಲ್ಲಿ. ಮಕ್ಕಳಿಗೆ ನೆಗಡಿ ಆಗ್ತಿದೆ ಅಂದ್ರೇನೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಅವ್ರ ಸಿಂಪ್ಟಮ್ಸ್ ಎಲ್ಲ ನೋಡ್ತಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು, ಮೂಗಲ್ಲಿ ಲೈಟ್ ಆಗಿ ನೀರ್ ತರ ಸೋರ್ತಾ ಇರುತ್ತೆ. ಆ ಟೈಮ್ಗೆ ನಾವ್ ಈ ತರ ಹೋಮ್ ರೆಮಿಡಿನ ಕೊಟ್ಬಿಟ್ರೆ ಸಡನ್ ಆಗಿ ಸರಿ ಹೋಗ್ಬಿಡುತ್ತೆ. ಈಗ ಎಲೆ ತೊಳೆದಿಟ್ಕೊಂಡಿದೀವಲ್ಲ, ಅದನ್ನ ಹೆಂಚ್ ಮೇಲೆ ಹಾಕ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಅದು ಲೈಟಾಗಿ ಬಿಸಿ ಆಗಿ ಒಂಥರ ಕಲರ್ ಚೇಂಜ್ ಆಗುತ್ತೆ. ಅದರಲ್ಲಿ ನೀರು ತುಂಬಿಕೊಂಡಿರೋ ಥರ